ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಪದೇ ಪದೇ ಏನು ಮಾತಾಡಬೇಕಾಗಿಲ್ಲ. ನಾವು ಆಲ್ರೆಡಿ ಕಳೆದ ಪ್ರೆಸ್ ಮೀಟಲ್ಲಿ ಸುಮಾರು ಮಾತಾಡ್ಬಿಟ್ಟಿದ್ವಿ. ಇವತ್ತಿನ ಸಕ್ಸಸ್ಗೆ ನಾನು ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರೆಗೂ ಹಾಗೂ ಟಿವಿ ಚಾನೆಲ್ಸ್ ಅವ್ರಿಗೂ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ಕೇಳಿದ್ರು ಹೇಳ್ತಾರೆ ಅದ್ಭುತವಾಗಿರುವಂಥ ಪಬ್ಲಿಸಿಟಿ ಮಾಡಿದ್ದೀರಾ ಅಂತ. ಬಟ್ ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಈ ಪಬ್ಲಿಸಿಟಿ ಈ ಮಟ್ಟಕ್ಕೆ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಜೊತೆಗೆ ಒಂದು ಸಿನಿಮಾ ಚೆನ್ನಾಗಿ ನಡಿಬೇಕು ಅಂತಂದರೆ ಆ ಸಿನಿಮಾದ ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ ಮಾಡೋರದ್ದು ನಿಷ್ಠೆ ಹಾಗೂ ಹಾರ್ಡ್ ವರ್ಕಿಂಗ್ ಇದಿದೆ. ತುಂಬ ಮ್ಯಾಟ್ರ್ ಆಗುತ್ತೆ. ರೈಟ್ ಫ್ರಮ್ ಮೈ ರೈಟಿಂಗ್ ಟೀಮ್. ಯಾಕಂದರೆ ಸಿನಿಮಾ ಶೂಟಿಂಗ್ ಶುರು ಆಗೋ ಮುಂಚೆ ಆಲ್ಮೋಸ್ಟ್ ಒಂದು 3 months ನಾವು ಬರೀ ನಾನು ಅಂದರೆ ಆಲ್ರೆಡಿ ಸ್ಕ್ರಿಪ್ಟ್ ಒಂದರಿಂದ ಬರೆದಿದ್ರು ಅದನ್ನು ತಿರ್ಗಾ ಇವತ್ತಿನ, ಯಾಕಂದರೆ ನಾನು 6 ವರ್ಷ ಹಿಂದೆ ಬರೆದಿರುವಂತಹ ಸ್ಕ್ರಿಪ್ಟ್ ಅದ್ರಲ್ಲಿ ಸುಮಾರು ಚೇಂಜ್ ಮಾಡಿದ್ದೀವಿ. ಜೊತೆಗೆ ಡೈಲಾಗ್ಸ್ ಎಲ್ಲ ರಿವರ್ಕ್ ಮಾಡಿ ಆಲ್ಮೋಸ್ಟ್ ಒಂದು ಸುಮಾರು ಡ್ರಾಫ್ಟ್ಸ್ಗಳನ್ನು ಮಾಡಿ ಪ್ರತಿದಿನ ನಾವು ಅದರ ಮೇಲೆ ಕೂತಿದ್ವಿ 3 ತಿಂಗಳು ಕಂಟಿನ್ಯೂಸ್ ಆಗಿ. ಸೊ ಪ್ರತಿಯೊಬ್ಬ ರೈಟರ್ಸ್ಗೂ ಧನ್ಯವಾದ ಹೇಳ್ತಾ, ಅಭಿ ಮತ್ತು ಧನಂಜಯ್ ಜೊತೆಗೆ ಸಿನಿಮಾ ಅವರನ್ನು ಆ್ಯಕ್ಚುಲಿ ಮೇಲೆ ಕೂರಿಸ್ಬೇಕು. ಜೊತೆಗೆ ಇವತ್ತು ಕಿರಿಕ್ ಕಾರ್ ಅಂತ ತುಂಬ ಫೇಮಸ್ ಆಗಿದೆ. ಅದನ್ನ ನಮ್ಮ ತಲೆಯಲ್ಲಿ ಒಂದು ರೀತಿಯದ್ದು ಒಂದು ಐಡಿಯಾ ಇತ್ತು. ಬಟ್ ಅದನ್ನು ಇನ್ನೂ ಚೆನ್ನಾಗಿ ಮಾಡಿ ಅದನ್ನು ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಬರೋ ಥರ ಮಾಡಿದ್ದು ರಾಜು ಅವರು. ಸೊ ನಿಮಗೂ ತುಂಬ ಥ್ಯಾಂಕ್ಸ್. ಹಾಗೂ ನನ್ನ ತಂಡದ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಜೊತೆ ಒಂದು ಕಾಲೇಜ್ ಸಿನಿಮಾ ಮಾಡಬೇಕಾದ್ರೆ ನಾರ್ಮಲ್ ಆಗಿ ಏನೋ ಒಂದೊಂದು ಸೀನಲ್ಲಿ ಒಬ್ಬರು ಇರ್ತಾರೆ. ಬಟ್ ಕೆಲವೊಂದು ಸಲ ಫ್ರೆಂಡ್ಸ್ ಆಗಿರೋದ್ರಿಂದ ಸುಮಾರು ಜನ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಗಿರಿ ಮತ್ತೆ ರಜತ್ ಎಲ್ಲ ಪ್ರಮೋದ್ ಎಲ್ಲ ಬರೀ ಸೆಕೆಂಡ್ ಹಾಫಲ್ಲಿ ಬರ್ತಾರೆ. ಬಟ್ ಫಸ್ಟ್ ಹಾಫಲ್ಲಿ ಅವ್ರನ್ನ ತೋರಿಸಿರೋಕ್ಕಾಗಲ್ಲ, ಎಲ್ಲೋ ಬ್ಯಾಕ್ಗ್ರೌಂಡಲ್ಲಿ ನಿಲ್ಸಿರ್ಬೇಕು. ಬಟ್ ಅಷ್ಟಕ್ಕೆ ಅವ್ರು ತುಂಬ ಕ್ಲೀನ್ ಶೇವ್ ಎಲ್ಲ ಮಾಡಿಕೊಂಡು ಫಸ್ಟ್ ಇಯರ್ ಗೆಟಪ್ಗೆ ಸಣ್ಣ ಆಗಿ ನಮ್ಮ ಜೊತೆ ಇದ್ದು ಸೆಕೆಂಡ್ ಹಾಫ್ ಶೂಟ್ ಮಾಡ್ಬೇಕಾದ್ರೆ ಧನಂಜಯ್ಗೆ ಅಥವಾ ನಮ್ಮ ಲೋಕಿ ಅಂತಲೇ ಬರುತ್ತೆ ಅಭಿವರಿಗೆ ಇವರಿಗೆಲ್ಲ ಏನು ಜಾಸ್ತಿ ಸೀನ್ಸ್ ಇರಲಿಲ್ಲ. ಇಷ್ಟು ದಿನ ಮಾತ್ರ ಶೂಟಿಂಗ್ ಇತ್ತು. ಬಟ್ ಪ್ರತಿದಿನ ಸೆಟ್ಟಿಗೆ ಬರ್ತಾ ಇದ್ರು. ಯಾಕಂದ್ರೆ ಅವರು ಕಾಲೇಜ್ ಬಿಟ್ಟು ಹೋಗಿರಲ್ವಲ್ಲ. ಸೊ ಅವರು ಆಚೆ ಈ ಕಡೆ ಓಡಾಡೋದು ಎಲ್ಲ ತೋರಿಸ್ಬೇಕಾಗಿತ್ತು. ಸೊ ಪ್ರತಿಯೊಬ್ಬರಿಗೂ ಧನ್ಯವಾದ. ಪುಷ್ಕರ್ ಸರ್, ನೀವು ನಮ್ಮ ಜೊತೆ ಇವತ್ತು ಈ ಸಕ್ಸಸ್ಸಲ್ಲಿ ಒಬ್ಬರು ಭಾಗಿಯಾಗಿಲ್ಲ, ನಿಮಗೂ ಧನ್ಯವಾದ ಹೇಳ್ತಾ, ರಿಷಬ್, ನಾನು ಬರೆದಿರುವಂಥ ಸ್ಕ್ರಿಪ್ಟ್ನ ಅದ್ಭುತವಾಗಿ ತೆರೆ ಮೇಲೆ ತರಕ್ಕೆ ನನ್ಗೆ ಗೊತ್ತಿತ್ತು ನಿಮ್ಗೆ ಒಬ್ಬನಿಗೆ ಸಾಧ್ಯ ಅಂತ. ಸೊ ಅದನ್ನು ಮಾಡಿಕೊಟ್ಟೋದಕ್ಕೆ ಥ್ಯಾಂಕ್ ಯು. ಆಮೇಲೆ ಕರಮ್ ಚಾವ್ಲಾ, ಅಜನೀಶ್ ಇವತ್ತು ಅವರಿಬ್ರು ಯಾವತ್ತೂ ಇರಲ್ಲ, ಇವತ್ತೂ ಇಲ್ಲ. ಬಟ್ ಅವ್ರ ಕೆಲಸ ಅಂತೂ ನಿಮಗೆ ಥಿಯೇಟರ್ ಕಾಣ್ತಾ ಇದೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಬ್ರು ಹೀರೋಯಿನ್ಸ್ ಆ್ಯಕ್ಟರ್ಸ್ ಎಲ್ಲರೂ ಜೊತೆಗೆ ನಾನು ಈ ಸಿನಿಮಾ ಶುರು ಮಾಡಬೇಕಾದ್ರೆ ಹೇಳಿದ್ದೆ, ನಾವು ಶುರು ಮಾಡಬೇಕಾದ್ರೆ ಈ ಸಿನಿಮಾದಲ್ಲಿ 25% ಶೇರ್ ಏನಿದೆ ಅದು ಕಂಪ್ಲೀಟ್ ನಾವು ಎಲ್ಲರೂ ಈ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಎಲ್ಲರೂ ಏನು ರೆಮ್ಯುನೇಷನ್ ತಗೊಳ್ಳದೆ, ಇನ್ಕ್ಲೂಡಿಂಗ್ ಅಸಿಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಕೆಲವರು ರೆಮ್ಯುನೇಷನ್ ತಗೊಂಡಿಲ್ಲ, ಕೆಲವರು ಅರ್ಧ ರೆಮ್ಯುನೇಷನ್ ವರ್ಕ್ ಮಾಡಿದ್ದಾರೆ, ಕೆಲವರು ಈ ರೆಮ್ಯುನೇಷನ್ ಎಷ್ಟು ತಗೊಂಡಿಲ್ಲ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಒಂದು ಶೇರ್ ಇರುತ್ತೆ ಅಂತ ನಾನು ಎಲ್ರಿಗೂ ಪ್ರಾಮಿಸ್ ಮಾಡಿದ್ದೆ. ಸೊ ಆ ಪ್ರಾಮಿಸ್ ಪ್ರಕಾರ 25% ಶೇರ್ನ ನಾನು ಹಾಗೆ ಇಟ್ಟಿದ್ದೀನಿ. ಇನ್ಕ್ಲೂಡಿಂಗ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರುವಂತಹ ಲೈಟ್ ಆಫೀಸರ್ಸು ಇವತ್ತು ಬೆಳಿಗ್ಗೆನೇ ಅವ್ರ ಹತ್ರ ಮಾತಾಡಿದೆ. ನೀವು ಎಷ್ಟು ಜನ ವರ್ಕ್ ಮಾಡಿದ್ದೀರಾ, ಪ್ರತಿಯೊಬ್ಬರದ್ದು ಒಂದು ನಂಗೆ ಲಿಸ್ಟ್ ಮಾಡಿಕೊಡಿ. ಕಂಪ್ಲೀಟ್ 70 days ವರ್ಕ್ ಮಾಡಿದವ್ರು ಒಂದು ಲಿಸ್ಟ್, 30 daysಗಿಂತ ಮೇಲೆ ವರ್ಕ್ ಮಾಡಿದವ್ರದ್ದು ಒಂದು ಲಿಸ್ಟ್. ಸೊ ಅವರಿಗಂತೂ ಒಂದು ಬಜೆಟ್ ಇಟ್ಟು ಅವ್ರ ಹತ್ರನೂ ಒಂದು ಅಮೌಂಟ್ ಅಂದರೆ ಖುಷಿಯಲ್ಲಿ ಶೇರ್ ಮಾಡ್ತಿರೋದು. ಯಾಕಂದರೆ ನಾವು ಸುಮಾರು ಸಲ 6 ಗಂಟೆ ಕಾಲ್ ಶೀಟ್ ನಾರ್ಮಲ್ ಆಗಿ, ಬಟ್ ಎವ್ರಿ ಡೇ 7 o'clock ಶೂಟ್ ಮಾಡ್ತಾ ಇದ್ವಿ. ಏನು ಮಾತಾಡ್ತಿರ್ಲಿಲ್ಲ. ಕೆಲವೊಂದು ಸಲ 8 o'clock ಶೂಟ್ ಮಾಡಿದ್ದೀವಿ. ಗಲಾಟೆ ಮಾಡಿದ್ದಾರೆ. ಬಟ್ ನಾನು ಬೇಜಾರು ಮಾಡ್ಕೊಂಡಾಗ ಸರಿ ಸರ್ ಕೆಲಸ ಮಾಡೋಣ ಅಂತ ಹೇಳಿ ಕೆಲಸ ಮಾಡಿದ್ದಾರೆ. ಸೊ ಆವಾಗ ಅವರಿಗೆ ನನಗೆ ಹೇಳಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಸರಿ ಸಿನಿಮಾ ಜೊತೆಗೆ ವರ್ಕ್ ಮಾಡೋಣ, ಸಕ್ಸಸ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ನಾನು ಹೇಳಿದ್ರು ನಂಬ್ತಿರ್ಲಿಲ್ಲ ಅವರು. ಬಟ್ ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಎಲ್ರಿಗೂ ಹೇಳಿದೆ, ಒಂದು ಲಿಸ್ಟ್ ಕೊಡಿ, ಯು ವುಡ್ ಲೈಕ್ ಟು ಶೇರ್ ದ ಸಕ್ಸಸ್ ವಿತ್ ಯು ಆಸ್ ವೆಲ್ ಅಂತ.
ಸೊ ಅಷ್ಟೇ ನನ್ನ ಕಡೆಯಿಂದ ಅಷ್ಟೇ. ಇನ್ನು ಡೈರೆಕ್ಟ್ ಮಾತಾಡ್ತಾರೆ. ಥ್ಯಾಂಕ್ ಯು. ಸಾಂಗ್ಸ್ ಯಾವಾಗ ಆ್ಯಡ್ ಮಾಡ್ತೀರಿ ಸರ್? ಸಾಂಗ್ ಇವಾಗ ಎಲ್ಲ ಸಾಲ್ವ್ ಆಗಿ ಇವತ್ತು ನಿನ್ನೆ ಸೆನ್ಸರ್ ಸರ್ಟಿಫಿಕೇಟು ಸಿಕ್ತು. ಅಂದರೆ ಟು ಬಿ ಫ್ರ್ಯಾಂಕ್ ಆ್ಯಕ್ಚುಲಿ ಟ್ಯೂಸ್ಡೇ ನಾವು ಮಂಡೆಯಿಂದನೇ ಆ್ಯಡ್ ಮಾಡ್ಬೋಯಿತ್ತು, ಸಂಡೇಯಿಂದನೇ ಆ್ಯಡ್ ಮಾಡ್ಬೋಯಿತ್ತು. ಯಾಕಂದರೆ ನಮಗೆ ಆವಾಗಲೇ ಥರ್ಸ್ಡೇ ಈವ್ನಿಂಗೇ ನಮಗೆ ಕೈಗೆ ಕೋರ್ಟಿಂದ ಲೆಟರ್ ಸಿಕ್ಕಿತ್ತು, ನೀವು ಸಾಂಗ್ ಮುಂದುವರಿಬೋದು, 10 lakhs ಡೆಪಾಸಿಟ್ ಇಡಬೇಕು ಅಂತ. ಯಾಕಂದರೆ ಕೇಸ್ ಇನ್ನೂ ಸಾಲ್ವ್ ಆಗಿಲ್ಲ. ಸೊ ಅದರ ಮೇಲೆ ಡಿಪೆಂಡ್ ಆಗಿ ಆ 10 ಲಕ್ಷ ಏನಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ 10 lakhs ಡೆಪಾಸಿಟ್ ಇಟ್ಟು ಯು ಕ್ಯಾನ್ ಗೋ ಹೆಡ್ ಅಂತ ಆವಾಗಲೇ ನನಗೆ ಸಿಕ್ಕಿತ್ತು. ಆವಾಗಲೇ ಬಟ್ ಏನಂತಂದರೆ ಕೋರ್ಟಿಂದ ಆರ್ಡರ್ ಸಿಕ್ಕಿದ್ರು ನಾವು ಸೆನ್ಸರ್ ಕೆಲಸ ಆಗಬೇಕು, ಈ ಥರ ಎಲ್ಲ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ನಮಗೆ ನಿನ್ನೆ ಲೆಟರ್ ಸಿಕ್ತು, ಎಲ್ಲ ಕ್ಯೂಬ್, UFO ಮತ್ತು ಸ್ಕ್ರ್ಯಾಪಲ್ ಎಲ್ರಿಗೂ ನಾವು ಅದನ್ನು ಮೇಲ್ ಮಾಡಿದ್ದೀವಿ. ಸೊ UFOದಲ್ಲಿ ಆಲ್ರೆಡಿ ಆ್ಯಡ್ ಆಗಿದೆ. ಕ್ಯೂಬ್ ಮತ್ತು ಸ್ಕ್ರ್ಯಾಬಲ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಯಾಕಂದರೆ ಅವರು ಆ್ಯಡ್ ಮಾಡಿಬಿಟ್ಟು ಎಲ್ಲ ಕಡೆ ಹಾರ್ಡ್ ಡಿಸ್ಕ್ಗಳು ಕಳಿಸ್ಬೇಕು. ನಮಗೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚಿದೆ, ಯಾಕಂದರೆ ನಾವು ಫಸ್ಟ್ ಒಮ್ಮೆ ಆ್ಯಡ್ ಮಾಡಿಬಿಟ್ಟು ಎಲ್ಲ ಕಡೆ ಹಾರ್ಡ್ ಡಿಸ್ಕ್ ಕಳಿಸಿ ಆಗಿತ್ತು. ಸಾಂಗ್ ಕಟ್ ಮಾಡಿಬಿಟ್ಟು ತಿರ್ಗಾ ಎಲ್ಲ ಕಡೆ ಹಾರ್ಡ್ ಡಿಸ್ಕ್ ಕಳಿಸಿದ್ರು. ಇವಾಗ ತಿರ್ಗಾ ಸಾಂಗ್ ಆ್ಯಡ್ ಮಾಡಿದ್ಮೇಲೆ ತಿರ್ಗಾ ಎಲ್ಲ ಕಡೆನೂ ಕಳಿಸ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಐ ಥಿಂಕ್ ಲೀಗಲಿ ಕ್ಲಿಯರ್ ಮಾಡ್ಕೊಂಡ್ರೆ ಅಥವಾ ಏನಾದರೂ ವೇಲು ಇಲ್ಲ, ಅಂದರೆ ದಿಸ್ ಇಸ್ ಫ್ರಮ್ ದ ಕೋರ್ಟ್. ಸೊ ಲೀಗಲಿ ಎಲ್ಲ ಮಾಡ್ತಾ ಇದೀವಿ ನಾವು. ಇದೇನು ಮೊದಲನೇ ಬಾರಿ ಅಲ್ಲ, ಅಂದರೆ ಅವರು ಕೇಸ್ ಆಗ್ತಿರೋದು, ಸುಮಾರು ಸಿನಿಮಾಗಳು ಹಾಕಿದ್ದಾರೆ. ಸಾಲ್ವ್ ಮಾಡ್ಕೊಂಡ್ರಿ ಅಂತ ನಾವು ಸಾಲ್ವ್ ಮಾಡಿಲ್ಲ ಇನ್ನು. ನಾವು ಏನಿದ್ರು ಕೋರ್ಟಲ್ಲಿ ನೋಡ್ಕೋತೀವಿ ಅಂತಾನೆ ಇದೀವಿ. 10 ಲಕ್ಷ ಲಹರಿ ಕಂಪನಿ ಕೊಟ್ಟಿರೋದಲ್ಲ, ಡೆಪಾಸಿಟ್ ಮಾಡಿರೋದು. ಅಲ್ಲಿಂದ ಆಫರ್ಸ್ ಬಂತು ನಮ್ಗೆ, ಅಂದ್ರೆ ಕೋರ್ಟ್ ಹೊರಗಡೆ ಸಾಲ್ವ್ ಮಾಡಕ್ಕೆ. ಬಟ್ ನಾವು ಅದಕ್ಕೆ ಆಕ್ಚುಲಿ ನೀವು ಮುಂಚೆ ಬಳಸ್ಕೋಬೇಕಾದ್ರೆ ನಿಮ್ಗೆ ಒಂದು ಐಡಿಯಾ ಇರಲಿಲ್ಲ ಕಾಪಿರೈಟ್. ಅಂದ್ರೆ ನಾವು ಕಾಪಿರೈಟ್ ಯಾವುದೇ ಬ್ರೀಚ್ ಮಾಡಿಲ್ಲ. ಅಲ್ಲ, ಮಧ್ಯರಾತ್ರಿ ಸಾಂಗ್ ಬಳಸ್ಕೊಳ್ಳೋದಾಗಿದ್ರೆ ನಮ್ಗೆ ಕಾಪಿರೈಟ್ ಇಶ್ಯೂ ಆಗ್ತಿತ್ತು. ನಾವು ಅದನ್ನ ಬಳಸ್ಕೊಂಡಿಲ್ವಲ್ಲ, ನಾವು ಹೊಸದಾಗಿ ಸಾಂಗ್ ನ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರು, ನೀವು ನಿಮಗೆ ಬಂದ್ರೆ ಇದ್ರೆಲ್ಲ ನೋಡಿರ್ಬೋದು. ಏನ್ಕೋಸ್ಕರ ಅವರು ಖುಷಿ ಬಂದಿದ್ದೆಲ್ಲ ಮೆನ್ಷನ್ ಮಾಡ್ತಾರೆ. ಇಲ್ಲ ಅಂದ್ರೆ ಏನಕ್ಕೋಸ್ಕರ ಅಂತ ಹಾಕಿಲ್ಲ ಅವರು. ಆಮೇಲೆ ನೀವು ಕೂಡ ಹೇಳ್ಕೊಂಡಿದ್ರಿ ಒಂದೆರಡು ಕಡೆ, ಅಂದ್ರೆ ರವಿಚಂದ್ರನ್ ಮತ್ತೆ ಹಂಸಲೇಖ ಅವ್ರ. ಹೌದು, ರವಿಚಂದ್ರನ್ ಸರ್ ಮತ್ತೆ ಹಂಸಲೇಖ ಟ್ರಿಬ್ಯೂಟ್ ಕೊಡ್ತಿದೀವಿ. ಬಟ್ ಲಹರಿ ಕಂಪನಿಗೆ ನಾವು ಟ್ರಿಬ್ಯೂಟ್ ಕೊಡ್ತಿಲ್ಲ. ಅಂದ್ರೆ ರೈಟ್ಸ್ ಅವ್ರ ಹತ್ರ ಇರುತ್ತಲ್ಲ. ಅಲ್ಲ, ಬಟ್ ಅಂದ್ರೆ ಟ್ರಿಬ್ಯೂಟ್ ಕೊಟ್ಟ ಕೂಡಲೇ ನಾವು ಈ ಸಾಂಗ್ ನ ನಾವು ಹಂಗೆ ಅಚ್ಚಾಕಿ ಇಲ್ಲಿ ಇಟ್ಟಿದೀವಿ ಅನ್ನೋದು ಅರ್ಥ ಅಲ್ವಲ್ಲ. ಈಗ ಅವರು ಪಿನ್ ಟು ಪಿನ್ ಹೋದ್ರೆ ಏನಾಗುತ್ತೆ, ಈಗ ಪ್ರೀವಿಯಸ್ ಒಂದು ಪುನೀತ್ ಸಿನಿಮಾಕ್ಕೂ ಒಂದೇ ಒಂದು ಲೈನ್ ಬಳಸ್ಕೊಂಡಿದ್ಕೆ ಸಮ್ ಆಫ್ ಅಮೌಂಟ್ ಇದೆ, ಜಯಣ್ಣ ಅವರನ್ನೇ ಪೇ ಮಾಡಿ. ಕರೆಕ್ಟ್, ಇಟ್ ವಾಸ್ ಔಟ್ ಆಫ್ ಕೋರ್ಟ್. ಇಟ್ ವಾಸ್ ಔಟ್ ಆಫ್ ಕೋರ್ಟ್. ಅಂದ್ರೆ ನಾಳೆ ಸಿನಿಮಾ ರಿಲೀಸ್ ಇದ್ದಾಗ ಇವತ್ತು ನೀವು ಕೇಸ್ ಹಾಕಿದಾಗ ನಾವು ಒಂದೇ ಸಾಂಗ್ ಕಟ್ ಮಾಡಬೇಕು, ಅಷ್ಟು ಟೈಮ್ ಇರಲ್ಲ ನಾರ್ಮಲ್ ಆಗಿ. ಓಕೆನಾ? ಬಟ್ ಈ ಸಲ ನಾವು ಚಾಲೆಂಜ್ ಆಗಿ ತಗೊಂಡು ಅದನ್ನ ಕಟ್ ಮಾಡಿ ರಿಲೀಸ್ ಮಾಡೋಣ, ಪರವಾಗಿಲ್ಲ. ಏನಿದ್ರು ನಾವು ನೋಡೋಣ, ಕೋರ್ಟ್ ನೋಡೋಣ. ಯಾಕಂದ್ರೆ ನಮ್ಮ ಪ್ರಕಾರ ನಾವು ಸರ್ ಅದೇ ಮ್ಯೂಸಿಕ್ ಕಾಪಿರೈಟ್ ನಾನು ಆಕ್ಚುಲಿ ಉಳಿಯೋರ್ ಕನ್ನಡ ಟೈಮಲ್ಲಿ ಓದಿದ್ದೆ. ಸೊ ಅಲ್ಲಿ 2 years ಅಲ್ಲಿ ಚೇಂಜ್ ಆಗಿರಲ್ಲ ಅಂತ ಅನ್ಕೋತೀನಿ ನಾನು. ಆ ಕಾಪಿರೈಟ್ ಪ್ರಕಾರ ಸ್ಟಾರ್ಟಿಂಗ್ ನಾನು ಈ ಸಾಂಗ್ ಯೂಸ್ ಮಾಡ್ಬೇಕು ಅಂತಿದ್ದಾಗ ಮಧ್ಯರಾತ್ರಿ ಸಾಂಗ್ನೇ ಹಂಗೆ ಇಟ್ಟು ಲಿರಿಕ್ಸ್ ಮಾತ್ರ ಚೇಂಜ್ ಮಾಡ್ಬಿಟ್ಟು ಯೂಸ್ ಮಾಡೋಣ ಅನ್ನೋದು ಐಡಿಯಾ ಇದ್ದದ್ದು ನನಗೆ. ಓಕೆನಾ? ಬಟ್ ನನ್ಗೆ ಗೊತ್ತಾಯ್ತು ಇದು ಕಾಪಿರೈಟ್ಸ್ ಇಶ್ಯೂ ಎಲ್ಲ ಆಗುತ್ತೆ, ಯಾಕಂದ್ರೆ ಇದಕ್ಕೆ ಮುಂಚೆ ಸುಮಾರು ಸಿನಿಮಾಗೆ ಇವ್ರು ಕೇಸ್ ಹಾಕೊಂಡ್ ಬಂದಿದ್ದಾರೆ. ಸೊ ಈ ತರ ಆಗ್ಬಾರ್ದು ಅಂತ ಹೇಳಿ ನಾವು ರೀಕಂಪೋಸ್ ಮಾಡಿದ್ವಿ ಪೂರ್ತಿ ಸಾಂಗ್. ಅಂದ್ರೆ ಟ್ಯೂನ್ ವೈಸ್ ನೀವು ಮ್ಯೂಸಿಕಲಿ ನೋಟ್ಸ್ ಅಂತ ಬರ್ಕೊಂಡು ಹೋದ್ರೆ ಆ ನೋಟ್ಸ್ ಈ ನೋಟ್ಸ್ ಯಾವ್ದು ಮ್ಯಾಚ್ ಆಗಲ್ಲ. ಟ್ಯೂನ್ ವೈಸ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇನ್ಸ್ಟ್ರೂಮೆಂಟ್ ನಾವು ಸೇಮ್ ಯೂಸ್ ಮಾಡಿದೀವಿ, ಇನ್ಸ್ಟ್ರೂಮೆಂಟ್ ಸೇಮ್ ಯೂಸ್ ಮಾಡೋದು ತಪ್ಪಲ್ಲ. ಸೌಂಡಿಂಗ್ ಹಂಸಲೇಖ ಅವ್ರ ತರ ಕೇಳಬೇಕು, ಸಾಹಿತ್ಯ ಮತ್ತೆ ಟ್ಯೂನ್ ಎರಡು ಒಂದೇ ತರ ಇದಾಗ್ಬಾರ್ದು. ಹಾ, ಎಕ್ಸಾಕ್ಟ್ಲಿ. ಹಾ, ಸೊ ಟ್ಯೂನು ಯಾವುದೇ ಒಂದು ಕಡೆ ಮಾತ್ರ ನಾವು ಸ್ಟಾರ್ಟಿಂಗ್ ಬಿಡಬೇಕಾದ್ರೆ ರಿಟೈನ್ ಮಾಡ್ಕೊಂಡಿದ್ವಿ. ಯಾವುದು ಮಧ್ಯ ಅಲ್ಲ, ಅವಳು ರಶ್ಮಿಕಾ ಎಂಟ್ರಿಗೆ ಅಲ್ಲಿ ರವಿ ಸರ್ ಎಂಟ್ರಿಗೆ ಆ ತರ ಒಂದು ಟ್ಯೂನ್ ಬರುತ್ತೆ, ಅದನ್ನ ಹಂಗೆ ರಿಟೈನ್ ಮಾಡ್ಕೊಂಡಿದ್ವಿ ನಾವು. ಬಿಕಾಸ್ ಅಕಾರ್ಡಿಂಗ್ ಟು ದ ಕಾಪಿ ರೈಟ್ ಅಪ್ ಟು 11 seconds ಯು ಕ್ಯಾನ್ ಯೂಸ್ ವಿದೌಟ್ ಎನಿ ಇಶ್ಯೂ. ಓಕೆನಾ? ಬಟ್ ಯಾವತ್ತು ಇವ್ರು ಕೇಸ್ ಹಾಕ್ತಾರೆ ಅಂತ ನಮ್ಗೆ ಫೋನ್ ಬಂತಲ್ವಾ, ನಾವು ಅದನ್ನು ಬೇಡ, ನಮ್ಗೆ ರಿಸ್ಕೇ ಬೇಡ ಅಂತ ಹೇಳಿ ಅದನ್ನು ಚೇಂಜ್ ಮಾಡ್ಬಿಟ್ಟು ತಿರ್ಗಾ ಎಲ್ಲ ಕಡೆ ಅಪ್ಲೋಡ್ ಮಾಡಿದ್ವಿ ನಾವು. ಸೊ ಆ ಪ್ರಾಬ್ಲಮ್ ಬೇಡ ಅಂತ. ಬಟ್ ನೀವೇನ್ ಕ್ವಶನ್ ಮಾಡ್ಲಿಲ್ವಾ ಇಷ್ಟು ದಿನ ಆಡಿಯೋ ರಿಲೀಸ್ ಆಗಿ ನಿಮ್ದು ಆಲ್ಮೋಸ್ಟ್ ಯಾರಂತ ಕ್ವಶನ್ ಮಾಡೋಣ? ಸಿನಿಮಾ ಕಮ್ಯುನಿಕೇಟ್ ಮಾಡ್ಲಿಲ್ವಾ ಅವ್ರ ಜೊತೆ? ಸರ್ ಅವರು ಏನು ಅಂತಂದ್ರೆ ಯಾವಾಗ ಅವ್ರು ಇದಾಕಿದ್ರು ಅಲ್ವಾ, ಅರ್ಜುನ್ ಎಲ್ಲ ಕರೆದ್ರು ಅವರು ಮಾತಾಡ್ಸಕ್ಕೆ. ನನ್ನ ಹತ್ರ ಫಸ್ಟ್ ಮಾತಾಡಿದ್ರು, ನಂಗೆ ವಿಷಯ ಗೊತ್ತಾದ ಕೂಡ ಕಾಲ್ ಮಾಡಿದೆ. ನನ್ನ ಕಾಲ್ ಬ್ಲಾಕ್ ಆಗಿತ್ತು, ನನ್ನ ಫೋನ್ ನಂಬರ್. ಸೊ ನಾನು ರಿಷಬ್ ಫೋನಿಂದ ಫೋನ್ ಮಾಡಿದೆ, ರಿಸೀವ್ ಮಾಡಿದ್ರು. ನಾನು ಅಂತ ಹೇಳಿದ್ಮೇಲೆ ಮಾತಾಡಿದ್ರು ಅವರು. ಮಾತಾಡಿ ಹಿಂಗಿದೆ ಸರ್ ನೀವು ಹಾಕಿದಾರಂತೆ. ಅಂದ್ರೆ ಅವ್ರ ಸಾಂಗ್ ಕೇಳಿರ್ಲಿಲ್ಲ ಅಂತ ಅವ್ರು ಹೇಳಿದ ಪ್ರಕಾರ. ಬಟ್ ಅವರು ಸೌಂಡ್ ಇಂಜಿನಿಯರ್ಸ್ ಎಲ್ಲ ಕೇಳ್ಬಿಟ್ಟು ಪಕ್ಕ ಇದೇ ಸಾಂಗ್ ಅಂತ ಅನ್ಸ್ತಂತ ಅವರಿಗೆ.
ಲೈಕ್ ಆಗ್ತಿದ್ದಾರೆ. ನಾನು ಹೇಳಿದೆ ಸರ್ ಎಲ್ಲ ಟ್ಯೂನ್ ವೈಸ್ ನಿಮ್ಗೆ ಎಲ್ಲೂ ಸಿಮಿಲಾರಿಟಿ ಇಲ್ಲ ಅನ್ಸುತ್ತೆ, ಡೆಫಿನೆಟ್ಲಿ ಆ ಸಾಂಗ್ ತರ ಇದೆ. ನಮ್ದು ಇದು ಉದ್ದೇಶನೇ ಅದೇ ಇದ್ದದು, ಆ ಸಾಂಗ್ ತರ ನಿಮ್ಗೆ ನೆನಪಾಗಬೇಕು ಅಂತ. ಅದು ದಟ್ ವಾಸ್ ಆಬ್ವಿಯಸ್. ಬಟ್ ನಿಮಗೆ ಕಾಪಿರೈಟ್ ಬ್ರೀಚ್ ಆಗುವಂತಹ ಯಾವುದೇ ಒಂದು ನಾವು ರೂಲ್ಸ್ನ ನಾವು ಬ್ರೇಕ್ ಮಾಡಿಲ್ಲ. ಎಕ್ಸಾಕ್ಟ್ಲಿ ಪ್ರತಿಯೊಂದು ರೂಲ್ಸ್ನ ನಾನು ಓದ್ಬಿಟ್ಟೆ ಅದರ ಮೇಲೆ ನಾವು ಕಂಪೋಸ್ ಮಾಡಿರೋದು. ಯಾವುದೇ ಕಾಪಿರೈಟ್ ನಾವು ಬ್ರೀಚ್ ಮಾಡಬಾರ್ದು ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಇಲ್ಲ, ಅವರು ಒಪ್ಕೊಳಕ್ ಹಿಡಿಲಿಲ್ಲ. ಅಜ್ಜು ಕೈಯಲ್ಲಿ ಫೋನ್ ಮಾಡಿಸು ಅಂತ ಹೇಳಿದ್ರು. ಆಮೇಲೆ ಅಜ್ಜು ಮೀಟ್ ಮಾಡ್ಕೊಂಡ್ಬಂದ್ರು. ಅಜ್ಜುನು ಅಷ್ಟೇ, ನಾನು ಅಜ್ಜು ಹತ್ರ ಹೇಳಿದೆ ನೀವು ಒಪ್ಕೊಳ್ಳಿ, ನೀವು ಕಾಪಿ ಮಾಡಿದ್ರಿ ಅಂತ, ನಾನು ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇದ್ದೀನಿ. ಆಸ್ ಲಾಂಗ್ ಎಸ್ ನೀವು ಬಿಕಾಸ್ ನೀವು ಮ್ಯೂಸಿಕ್ ಡೈರೆಕ್ಟರ್, ನನಗೆ ನಿಮ್ಮ ಮೇಲೆ ಭರವಸೆ. ನನಗೆ ಆಸ್ ಅ ಆಡಿಯನ್ ನಾನು ಕೇಳಿದಾಗ ನಾವು ಡೆಫಿನೆಟ್ಲಿ ಕಾಪಿರೈಟ್ ಬ್ರೀಚ್ ಮಾಡಲಿಲ್ಲ. ನನ್ನ ಇಂಟೆಲಿಜೆನ್ಸ್ಗೆ ನನ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅದ್ರ ಪ್ರಕಾರ ಬ್ರೀಚ್ ಮಾಡಿಲ್ಲ. ನೀವು ಒಪ್ಕೊಂಡ್ರೆ ನಾನು ಕಾಂಪ್ರಮೈಸ್ ಆಗ್ತೀನಿ ಅಂತ. ಅಜ್ಜು ಒಪ್ಕೊಳ್ಳೋಕೆ ಇರಲಿಲ್ಲ. ಅಜ್ಜುನು ಹೋಗೋದೇ ಇಲ್ಲ, ನಾನು ಬ್ರೀಚ್ ಅಂತೂ ಮಾಡಿಲ್ಲ. ಆಬ್ವಿಯಸ್ಲಿ ಹಂಸಲೇಖ ಟ್ಯೂನ್ ತರನೇ ಅನ್ಸ್ಬೇಕು ಅನ್ನೋದು ಮಾಡಿದ್ವಿ, ಯಾಕಂದ್ರೆ ಸೇಮ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಟ್ಯೂನ್ ಚೇಂಜ್ ಮಾಡಿದೀವಿ ನಾವು. ಬಟ್ ಇನ್ಸ್ಟ್ರೂಮೆಂಟ್ ಇದು ಮಾಡೋದೇನು ಕಾಪಿರೈಟ್ ಬ್ರೀಚ್ ಅಲ್ಲ, ಸೇಮ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡೋದು. ಯಾಕಂದ್ರೆ ಸೇಮ್ ಟ್ರಂಪೆಟ್ಸ್ ಸುಮಾರು ಕಡೆ ಯೂಸ್ ಮಾಡ್ತಾರೆ, ಏನೋ ರಿದಮ್ ಸುಮಾರು ಕಡೆನೂ ಯೂಸ್ ಮಾಡ್ತಾರೆ. ಸೊ ಅದು ಬ್ರೀಚ್ ಅಂತೂ ಅಲ್ಲ. ಸೊ ನಾನು ಹೋಗಿ ಅವ್ರ ಹತ್ರನೂ ಹೇಳಿದ್ರು. ಸೊ ನಾವು ಅದು ಅಲ್ಲೇ ಸರಿ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ರು. ಸರಿ ಸರ್ ಕೇಸ್ ಹಾಕಿ ಅಂತ ಆವಾಗಲೇ ಬಂದಿದ್ದೀವಿ ನಾವು. ಅದ್ರ ನಂತರ ಬರೀ ಫೋನಲ್ಲೇ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೆಲ್ಲ ಸುಮಾರು ಮಾತುಕತೆ ಆಯಿತು. ನಾವು ಅದಕ್ಕೆ ಸರಿ ಸರ್ ನೀವು ಅಟ್ಲೀಸ್ಟ್ ಕೇಸ್ ಹಾಕಿ, ನಾವು ಅದಕ್ಕೆ ಏನೋ ಅಂತ ಅವ್ರು ಆಮೇಲೆ ಕೇಸ್ ಹಾಕಿಲ್ಲ. ಸೊ ನಮಗೆ ಭಯ ಶುರು ಆಯ್ತು ರಿಲೀಸ್ ಹತ್ರ ಬರ್ತಿದ್ದಂಗೆ. ಸೊ ನಾವು ಹೈಕೋರ್ಟಲ್ಲಿ ಕೇವೇಟ್ ತಂದ್ವಿ ಫಸ್ಟಿಗೆ. ಬಟ್ ಅವರು ಸಿವಿಲ್ ಕೋರ್ಟಲ್ಲಿ ಕೇಸ್ ಸ್ಟೇ ತಂದ್ರು. ನಮ್ಗೆ ಗೊತ್ತಿಲ್ಲ ಅದು ಆಕ್ಚುಲಿ. ಬಟ್ ಹೈಕೋರ್ಟ್ ಅಲ್ಲಿ ಕೇವೇಟ್ ತಂದಿರೋದು ನಾವು. ನೀವು ಕೇಸ್ ಸಿವಿಲ್ ಕೋರ್ಟ್ ಅಲ್ಲಿ ಹಾಕಿರೋದು. ಸೊ ನಾನು ಸಿವಿಲ್ ಕೋರ್ಟ್ ಅಲ್ಲೂ ಕೇವೇಟ್ ತಂದಿದ್ರೆ ಅವ್ರು ಯಾವ್ದು ಹೋಗಿ ಉಡುಪಿ ಹೋಗಿ ಅಥವಾ ಏನೋ ಕನಕಪುರ ಹೋಗಿ ಅಲ್ಲೇನಾದ್ರು ಕೋರ್ಟ್ ಇದ್ರೆ ಅಲ್ಲೂ ಕೇಸ್ ಹಾಕ್ಬೋದಂತೆ, ಎಲ್ಲಿ ಬೇಕಾದ್ರೂ ಹಾಕ್ಬೋದು ಕೇಸ್. ಸೊ ನಮ್ಗೆ ನಾವು ಏನ್ ಮಾಡೋಕ್ಕೂ ಆಗಲ್ಲ ಅದಕ್ಕೆ. ನಮ್ಗೇನಂತಂದ್ರೆ ಓಕೆ ಇವ್ರು ಯಾವ ಕೇಸ್ ಹಾಕ್ತಾರೆ ನಾವು ರೆಡಿ ಇರೋಣ ಅಂತ ಅನ್ನೋದೇ ಇದ್ದದ್ದು. ಪುಷ್ಕರ್ ಸರ್ ಅಂತೂ ಅಲ್ಲಿ ಅಪ್ಲೋಡ್ ಆದ ಕೂಡಲೇ ಕಟ್ ಮಾಡಿ ರೆಡಿ ಇಟ್ಕೊಳ್ಳಿ ಸರ್ ನೀವು ಅಂತ. ನಾನು ಕಟ್ ಮಾಡಕ್ಕೆ ತಿರುಗಿ 1.5 ಲಕ್ಷ ಖರ್ಚಾಗುತ್ತೆ ಸರ್. ಅದಕ್ಕೆ ಯಾಕೆ ಸುಮ್ಮನೆ ನಾವು ಫಸ್ಟಿಗೆ ಕಟ್ ಮಾಡ್ಬೇಕು, ನೋಡೋಣ ಅಟ್ಲೀಸ್ಟ್ ಅವ್ರು ಕೇಸ್ ಹಾಕ್ತಾರ ಅಂತ. ಯಾಕಂದ್ರೆ ಪ್ರತಿ ಸಲ ಇದ್ದಂಗೆ ಈ ಸಲ ಇಲ್ಲ, ನಾವೇನು ಲಿರಿಕ್ಸ್ ಯೂಸ್ ಮಾಡಿಲ್ಲ, ನಾವೇನು ಮ್ಯೂಸಿಕ್ ಯೂಸ್ ಮಾಡಿಲ್ಲ. ನೋಡಿ ಮೋಸ್ಟ್ ಎದುರಿಸ್ತಿದ್ದಾರೆ ಅಷ್ಟೇ ನಮಗೆ. ನೋಡೋಣ ಅಂತ ನಾನು ಸುಮ್ಮನೆ ಆಗ್ತಿದ್ದೆ. ಬಟ್ ಅವರು ಹಾಕಿದ ಕೂಡಲೇ ಟಕ್ಕಂತ ನಾವು ಎಲ್ಲಾ ಕಡೆನೂ ಕಟ್ ಮಾಡಿಬಿಟ್ಟು ಇಟ್ ಹ್ಯಾಪನ್ ವೆರಿ ಸೂನ್. ಯಾಕಂದ್ರೆ ಆ ವಾರ ಯಾವ್ದು ಜಾಸ್ತಿ ರಿಲೀಸ್ ಇರಲಿಲ್ಲ ಸಿನಿಮಾಗಳು. ರಿಲೀಸ್ ಇರ್ತಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನಮಗೆ. ಬಟ್ ವಿ ಹ್ಯಾಡ್ ಟು ಸ್ಪೆಂಡ್ ಅ ಲಾಟ್. ಸುಮ್ಮನೆ ಅನಾವಶ್ಯಕವಾಗಿ ನಾವು ಇದೆಲ್ಲ ಖರ್ಚು ಮಾಡ್ತಾ ಇದೀವಿ. ಬಟ್ ಆದ ಕೂಡಲೇ ನಾವು ಸರಿ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ನಾವು ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅಟ್ ದ ಸೇಮ್ ಟೈಮ್ ನಾವು ಹೋಗಿ ಲಾಯರ್ ಹತ್ರನೂ ಮಾತಾಡಿದ್ವಿ ಅದಕ್ಕೆ ಸ್ಟೇ ಆರ್ಡರ್ ತರಕ್ಕೆ. ಅವರು ನಮ್ಗೆ ಏನು ಭರವಸೆ ಕೊಟ್ಟಿಲ್ಲ ನಾಳೆ ಆಗುತ್ತೆ ಅಂತ. ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಬಟ್ ತಂದ್ರು. ಬೈ ಥರ್ಸ್ಡೇ ಈವ್ನಿಂಗ್ ವಿ ಹ್ಯಾಡ್ ಆರ್ಡರ್ ಕಾಪಿ. ಬಟ್ ನೀವು ಆಡಿಯೋ ರೈಟ್ಸ್ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ನಮ್ಗೆ ಯಾಕೆ ಅಂದ್ರೆ ಇದು ಬೆದರಿಕೆ ಮೇಲೆ ನಾವು ಕೊಟ್ಟಂಗಾಗುತ್ತೆ. ನನ್ನ ಪ್ರಕಾರ ತಪ್ಪು ಸರ್. ಅಂದ್ರೆ ಬಿಫೋರ್ ನಿಮ್ಮನ್ನೇನೋ ಕೇಳಿದ್ರು ಅಂತ. ಬಟ್ ಯಾಕೆ ಕೊಡ್ಬೇಕು? ನನ್ನ ಐಡಿಯಾ ಇರೋದೇ ನನ್ನ ಮ್ಯೂಸಿಕ್, ನನ್ನ ಆಡಿಯೋ ನನ್ನ ಹತ್ರನೇ ಇರಬೇಕು ಅಂತ. ಪರಂಬ ಸ್ಟುಡಿಯೋಸ್ ಆಡಿಯೋ ಪರಂಬ ಮ್ಯೂಸಿಕ್ ಜೊತೆನೇ ಇದ್ದು ಪರಂಬ ಮ್ಯೂಸಿಕ್ ಅಲ್ಲೇ ರಿಲೀಸ್ ಆಗಬೇಕು. ನಾವು ಮಾಡುವಂತ ಎಲ್ಲಾ ಸಿನಿಮಾಗಳು ನಮ್ಮ ಜೊತೆನೇ ಇರಬೇಕು ಅಂತ. ಯಾಕಂದ್ರೆ ಅವರು ನಾನು ಡೆಫಿನೆಟ್ ಆಗಿ ಕೇಳಿದ್ರೆ ಒಂದು ತುಂಬಾ ಕಡಿಮೆ ಕೋಟ್ ಮಾಡ್ತಾ ಇದ್ರು. ಓಕೆನಾ, ಇವ್ರು ನನ್ನ ಆಡಿಯೋ ಕಂಪನೀಸ್ ಗಿವ್ ವೆರಿ ಗುಡ್ ಪ್ರೈಸ್. ಅಂಡ್ ವೆರಸ್ ಕೂಡ ನಾವು ಕೊಟ್ಟಿಲ್ಲ ಆಡಿಯೋ ರೈಟ್ಸ್. ಹಾ, ಸೊ ನಾವು ನಮ್ಗೆ ಗೊತ್ತು ಅದಕ್ಕಿಂತ ಜಾಸ್ತಿ ಮಾಡ್ತೀವಿ. ನಾವು ಬರೀ ಯೂಟ್ಯೂಬ್ ಅಲ್ಲಿ 2.5 ಲಕ್ಷ ಮಾಡಿದೀವಿ ಹಣ. ಸೊ ಉಳಿದದೆಲ್ಲ ಸೇರಿದ್ರೆ ಇನ್ನು ಯೂಟ್ಯೂಬ್ ಇಸ್ ಅ ವೆರಿ ಲೀಸ್ಟ್ ಹಣ ಮಾಡುವಂತಹ ಒಂದು ಇದಿರೋದು. ಹೌದು, ಇನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ರಿಂಗ್ ಟೋನ್ಸ್ ಅಲ್ಲೆಲ್ಲ ಸುಮಾರು ಬರುತ್ತೆ. ಅವರು ಕೊಡಲ್ಲ ಅಂತ ಗೊತ್ತು. ಅಂಡ್ ಇಟ್ ಇಸ್ ನಾಟ್ ಅಬೌಟ್ ಮನಿ. ನಮ್ಗೆ ಏನಂದ್ರೆ ಪರಂಬ ಸ್ಟುಡಿಯೋಸ್ ಪ್ರಾಪರ್ಟಿ. ನಾಳೆ ನಮ್ಮ ಸಿನಿಮಾದ ಸಾಂಗ್ ನಾಳೆ ಒಂದು 20 ವರ್ಷದ ನಂತರ ಎಲ್ಲರೂ ಯೂಸ್ ಮಾಡ್ಬೇಕು ಅಂತಂದ್ರೆ ತಿರ್ಗಾ ಹೋಗಿ ಯಾರು ಬೇಡ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಇದು ಪ್ರಾಬ್ಲಮ್ಸ್ ಬರೋದು ಬೇಡ. ನಮ್ಮ ಮ್ಯೂಸಿಕ್ ನಾವೇ ಇಟ್ಕೊಳ್ಳೋಣ, ನಾವು ಕಷ್ಟಪಟ್ಟಿರೋದು ನಾವು ಇಟ್ಕೊಳ್ಳೋಣ ಅಂತ ಐಡಿಯಾದಲ್ಲಿ ನಾವು ಇಟ್ಕೊಂಡಿದ್ವಿ. ಸಿನಿಮಾ ರಿಲೀಸ್ ಆದ್ಮೇಲೂ ಆ ಒಂದು ಸಾಂಗ್ ಕೊಡಿ ಅಂತಾನು ಕೇಳ್ಕೊಂಡ್ರು. ಅವರೇ ಇಷ್ಟು ಹಣ ಕೊಡ್ತೀನಿ ಅಂತಾನು ಆಫರ್ಸ್ ಬಂತು. ಅಂದ್ರೆ ಇದೆಲ್ಲ ಮೀಡಿಯಾ ಥ್ರೂ ಥರ್ಡ್ ಪಾರ್ಟೀಸ್ ಬಂದಿರೋದು. ಅವ್ರು ಡೈರೆಕ್ಟ್ ಆಗಿ ಮಾತಾಡಿಲ್ಲ. ಸೊ ನಾನು ಇಲ್ಲಿ ಹೇಳೋಕ್ಕೂ ಆಗಲ್ಲ, ಬಟ್ ಮಾತಾಡ್ತಾ ಬರ್ತಾ ಇದೆ. ಬಟ್ ಈ ಥರನೂ ಆಫರ್ಸ್ ಬಂತು. ಬಟ್ ನಾವು ಯಾವುದಕ್ಕೂ ಕೊಡಲ್ಲ ಅಷ್ಟೇ. ಯಾಕಂದ್ರೆ ಇವತ್ತು ನಾವು ಸಂಬಡಿ ಹ್ಯಾಡ್ ಟು. ಆಮೇಲೆ ನನಗೆ ಇಂಡಸ್ಟ್ರಿಯಿಂದ ಪ್ರತಿಯೊಬ್ಬರು ಫೋನ್ ಮಾಡಿಬಿಟ್ಟು ಮಾತಾಡಿದ್ರು. ಸುದೀಪ್ ಸರ್ ಫೋನ್ ಮಾಡಿಬಿಟ್ಟು ಏನೇ ಆಗಲಿ ನಾನಿದ್ದೀನಿ ಅಂತ ಅವ್ರು ಭರವಸೆ ಕೊಟ್ಟರು. ಆಮೇಲೆ ಸೀತಾರಾಮ್ ಸರ್ ಅವ್ರು ಫೋನ್ ಮಾಡಿಬಿಟ್ಟು ನೀವು ಯಾವುದೇ ಕಾಪಿ ರೈಟ್ ಅಂತೂ ಬ್ರೀಚ್ ಮಾಡಿಲ್ಲ ನೀವು, ಸೊ ನೀವು ಬಗ್ಬೇಡಿ. ಇದು ಎಲ್ಲಾ ಸಿನಿಮಾಗಳಿಗೂ ಮಾಡ್ತಾ ಬಂದಿದ್ದಾರೆ. ಇದು ಕಂಟಿನ್ಯೂ ಆಗುತ್ತೆ. ನೀವು ಬಗ್ಗಿದ್ರೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ನಿಮ್ದಲ್ಲಿ ಕಾಪಿರೈಟ್ ಬ್ರೀಚ್ ಆಗದೇ ನೀವು ಬಗ್ಬಿಟ್ರೆ ಇನ್ನು ನೆಕ್ಸ್ಟ್ ಸರ್ ನೀವು ಬೇರೆ ಸಾಂಗ್ ತಗೊಂಡ್ರು 11 seconds ವರೆಗೂ ನೀವು ಯೂಸ್ ಮಾಡಿದ್ರೆ ಕಾಪಿರೈಟ್ ಬ್ರೀಚ್ ಇಲ್ಲ ಆಕ್ಚುಲಿ. ಓಕೆನಾ. ಆಮೇಲೆ ನನಗೆ ಎಕ್ಸಾಕ್ಟ್ ಆಗೋದಿಲ್ಲ ಇದು, ಬಟ್ ಲಿರಿಕ್ಸು ಅಷ್ಟೇ. ಲಿರಿಕ್ಸಿಗೆ ಅಪ್ ಟು 2 lines ವರೆಗೂ ನಿಮಗೆ ಕಾಪಿರೈಟ್ ಬ್ರೀಚ್ ಇಲ್ಲ ಅಂತೆ. ನನಗೂ ಕರೆಕ್ಟ್ ಆಗೋದಿಲ್ಲ.
ಬಟ್ ಅದಕ್ಕೂ ಹಾಕಿದ್ದಾರೆ, 2 ಲೈನ್ ಯೂಸ್ ಮಾಡಿದ್ರು ಹಾಕಿದ್ದಾರೆ. ಸಿಂಗಲ್ ಲೈನ್ಗೆ ಪೇ ಮಾಡಿದ್ರಲ್ಲ. ಎಕ್ಸಾಕ್ಟ್ಲಿ. ಇದೇನಂತಂದ್ರೆ ಇದುವರೆಗೂ ಪೇ ಮಾಡಿರೋದು ಔಟ್ ಆಫ್ ಕೋರ್ಟ್ ಆದೇಶ ಬಂದು ಪೇ ಮಾಡಿಲ್ಲ ಯಾರು, ಔಟ್ ಆಫ್ ಕೋರ್ಟ್ ಪೇ ಮಾಡಿರೋದು. ಆಮೇಲೆ ದಿಸ್ ಇಸ್ ಕಂಪ್ಲೀಟ್ಲಿ, ಐ ಡೋಂಟ್ ವಾಂಟ್ ಯೂಸ್ ಅ ವರ್ಡ್, ಬಟ್ ದಿಸ್ ಒಂದು ಕೈಂಡ್ ಆಫ್ ಅ ಬ್ಲಾಕ್ ಮೇಲ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ದಿಸ್ ಇಸ್ ವಿ ಡೋಂಟ್ ವಾಂಟ್ ಟು ಇದ್ರ ಮೇಲೆ ನಮಗೆ ವಿ ವಾಂಟ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ಎನಿಥಿಂಗ್ ವಿಚ್ ಇಸ್ ರಾಂಗ್. ಡಿಸೆಂಬರ್ 2ನೇ ತಾರೀಕು ನಾವು ಆಡಿಯೋ ರಿಲೀಸ್ ಮಾಡಿದ್ವಿ. ಆ ಥರ ಆಫರ್ಸ್ ಬಂತು ಸರ್, ಬಟ್ ನಾವು ಅದಕ್ಕೆ ಒಪ್ಪಿಲ್ಲ ಯಾವುದಕ್ಕೂ. ಅಂದ್ರೆ ಇವಾಗ ಏನ್ ಗೊತ್ತಾ ಸರ್, ಇದೆಲ್ಲ ಥರ್ಡ್ ಪಾರ್ಟಿಯಿಂದ ಬಂದಿರೋದು, ಅವ್ರು ಯಾವತ್ತೂ ಡೈರೆಕ್ಟ್ ಆಗಿ ಮಾತಾಡಿಲ್ಲ. ಆಮೇಲೆ ನಮ್ಮ ಹತ್ರ ರೆಕಾರ್ಡೆಡ್ ಮೆಸೇಜಸ್ಸು ಇಲ್ಲ. ನೀವು ನಾಳೆ ಅದನ್ನೆಲ್ಲ ಪೇಪರಲ್ಲಿ ಹಾಕ್ಬಿಟ್ರೆ ಆಮೇಲೆ ಸುಮ್ಮನೆ ನಮಗೆ ನಾವು ಯಾವತ್ತು ಇದ್ರಲ್ಲಿ ಮಾಡಿಲ್ಲ ಅಂತ ಹೇಳ್ಬಿಟ್ರೆ ಅವರು, ನಾವು ಇವಾಗ ಏನಂತ ಹೇಳೋಣ? ಇವಾಗ ಯಾರು ಮೀಡಿಯೇಟರ್ ಅವರನ್ನು ಕರ್ಸ್ಬಿಟ್ಟು ನೀವು ಹೇಳಿ ಸರ್, ನೀವೇ ಮಾತಾಡಿದ್ರು ಅಂತ ಹೇಳಿದ್ರೆ ಅವ್ರು ಮಾತಾಡ್ತಾರೆ, ಎಲ್ಲ ಗೊತ್ತಿಲ್ಲ ನಮಗೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಬೇಡ ನಮಗೆ. ನಾವು ಸರಿ ದಾರಿಯಲ್ಲಿ ಇದೀವಿ ಅಂತ ನಮ್ಗೆ ಅನ್ಸುತ್ತೆ. ಯಾವತ್ತುವರೆಗೂ ನಾವು ಸರಿ ದಾರಿಯಲ್ಲಿ ಇದೀವಿ ಅಂತ ನಮ್ಗೆ ಅನ್ಸುತ್ತೋ ನಾವು ಬಗ್ಗಲ್ಲ. ಬೈ ಚಾನ್ಸ್ ನಾವು ತಪ್ಪು ಮಾಡಿದೀವಿ ಅಂತ ಏನಾದ್ರು ಅವ್ರು ಎಕ್ಸಾಕ್ಟ್ಲಿ ಈ ಕಾಪಿರೈಟ್ ಮ್ಯೂಸಿಕ್ ಕಾಪಿರೈಟ್ಸ್ ಹಿಂಗೆ ಹೇಳುತ್ತೆ, ಈ ಪಾಯಿಂಟ್ ಪ್ರಕಾರ ನೀವು ಈ ಕಾಪಿರೈಟ್ ನ ಬ್ರೀಚ್ ಮಾಡಿದಿರಾ, ಈ ಪಾಯಿಂಟ್ ನೀವು ಇದನ್ನ ಎಕ್ಸಾಕ್ಟ್ ಆಗಿ ನೀವು ಕಾಪಿ ಮಾಡಿದಿರಾ ಅಥವಾ ಇದನ್ನ ನೀವು ಬ್ರೀಚ್ ಮಾಡಿದಿರಾ ಅಂತ ನನಗೆ ವಿತ್ ಪ್ರೂಫ್ ಬಂತು ತಂದು ತೋರಿಸಿದ್ರೆ ನಾನೇ ಬರ್ತೀನಿ. ನಾನು ಸಿನಿಮಾ ರಿಲೀಸ್ ಆಗೋ ಟೈಮಿಂದ ಹೇಳಿದ್ದೀನಿ, ಸಾರಿ ಮ್ಯೂಸಿಕ್ ರಿಲೀಸ್ ಆಗೋ ಟೈಮಿಂದ ಹೇಳಿದ್ದೀನಿ ಎಕ್ಸಾಕ್ಟ್ಲಿ ಎಲ್ಲಿ ಕಾಪಿ ಮಾಡಿದ್ದೀನಿ ಅಂತ ಹೇಳಿ ಸರ್. ಆ ಪಾರ್ಟ್ ನಾನು ಚೇಂಜ್ ಮಾಡಿ ಸಾಂಗ್ ಬೇಕಾದ್ರೆ ರಿಲೀಸ್ ಮಾಡ್ತೀನಿ, ನನ್ಗೆ ಖರ್ಚಾಗುತ್ತೆ, ಬಟ್ ಓಕೆ ನಾನು ರಿಲೀಸ್ ಮಾಡ್ತೀನಿ. ಅಥವಾ ಪೂರ್ತಿ ಸಾಂಗ್ ಅಲ್ಲಿ ಈ ಪಾರ್ಟ್ ಈ ವಿಷಯಗಳೆಲ್ಲ ನೀವು ಪಕ್ಕಾ ಅದೇ ಕಾಪಿ, ನೀವು ಕಾಪಿರೈಟ್ ಬ್ರೀಚ್ ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್ ಆಫ್ ದ ಮ್ಯೂಸಿಕ್ ರೈಟ್ ಆಕ್ಟ್ ಅಂತ ಹೇಳಿ ನಾನು ಬರ್ತೀನಿ. ಅದಕ್ಕೆ ಏನ್ ಬೇಕು ನಾನು ಓಕೆ ಹಣ ಕೊಡ್ಬೇಕಾ ಅಥವಾ ಆ ಸಾಂಗ್ ನಿಮ್ಗೆ ಬಿಟ್ಟು ಕೊಡ್ಬೇಕಾ, ಏನ್ ಬೇಕಾದ್ರೆ ಮಾಡ್ತೀನಿ ನಾನು. ಬಟ್ ನೀವು ಸುಮ್ಮನೆ ಹೇಳಿದ್ರೆ ಇಲ್ಲ, ನೀವು ನೀವು ಹಂಸಲೇಖ ಮತ್ತೆ ರವಿಚಂದ್ರನ್ ಸರ್ಗೆ ಡೆಡಿಕೇಟ್ ಮಾಡಿದಿರಾ, ಸೊ ಯುವರ್ ಕಾಪಿರೈಟ್ ಬ್ರೀಚ್ ಅಂತ ಹೇಳ್ಬಿಟ್ರೆ ದಿಸ್ ಇಸ್ ನಾಟ್, ಇದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ದ ಪಾಯಿಂಟ್ ಅಷ್ಟೇ. ಓಕೆ, ಇದೆಲ್ಲ ಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೊರಗಡೆ ಕರ್ನಾಟಕ? ಹೌದು, ಅಂದ್ರೆ ನಾವು ನೋಡ್ತಾ ಇದ್ವಿ ಎಲ್ಲಿ ಜಾಸ್ತಿ ವರ್ಕೌಟ್ ಆಗ್ತಿಲ್ಲ ಅಂತ ಅಲ್ಲಿಗೆ ಹೋಗೋಣ ಅಂತ. ಯಾಕಂದ್ರೆ ಈ ಕಡೆ ಎಲ್ಲ ಓಕೆ ಮಲ್ಟಿಪ್ಲೆಕ್ಸ್ ಅಲ್ಲ, ಇವಾಗ ನಾರ್ತ್ ಕರ್ನಾಟಕ ಬಳ್ಳಾರಿಯಲ್ಲಿ ಮಹಾರಾಷ್ಟ್ರದವರೆಲ್ಲ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಅಂದ್ರೆ ಮರಾಠಿ ಸ್ಪೀಕಿಂಗ್ ಕಮ್ಯುನಿಟಿನೂ ಬಂದು ಸಿನಿಮಾ ನೋಡ್ತಾ ಇದೆಯಂತೆ, ಹಿಂದಿ ಸ್ಪೀಕಿಂಗ್ ಕಮ್ಯುನಿಟಿ ಬಂದು ಸಿನಿಮಾ ನೋಡ್ತಾ ಇದೆಯಂತೆ. ನನಗೆ ಫೇಸ್ಬುಕ್ ಅಲ್ಲಿ ಬರ್ತಿರುವಂತಹ ಮೆಸೇಜಸ್ ಪ್ರಕಾರ, ನಾವು ಅಲ್ಲಿ ಹೋಗಿ ಅಂತೂ ನೋಡಿಲ್ಲ. ಸೊ ಸದ್ಯಕ್ಕೆ ಎಲ್ಲ ಹೌಸ್ಫುಲ್ ನಡೀತಾ ಇದೆ, ಬಳ್ಳಾರಿಯಲ್ಲೂ ಹೌಸ್ಫುಲ್ ನಡೀತಾ ಇಲ್ಲ. ವೀಕೆಂಡ್ 70-80% ಇದೆ, ವೀಕೆಂಡ್ ಅಲ್ಲಿ ಫುಲ್ ಇದೆ. ಸೊ ದಟ್ ಈಸ್ ಎ ಗುಡ್ ರೆಸ್ಪಾನ್ಸ್ ಓನ್ಲಿ. ಹೈದರಾಬಾದ್ ಚೆನ್ನೈಯಿಂದ ಏನೋ ನಿಮಗೆಲ್ಲ ಜಾಸ್ತಿ ಕ್ವೈರೀಸ್ ಬರ್ತಾ ಇದೆ. ಅದು ಇವಾಗ ಅಂದ್ರೆ ನಾವು ಬೇರೆ ಸಿನಿಮಾ ನಾವು ರಿಲೀಸ್ ಮಾಡಿರೋ ಪ್ರಕಾರ ಉಳಿದವರು ಕಣ್ಣಂತೆ ಮಾಡ್ಬೇಕಾದ್ರೆ ನಾವು ಚೆನ್ನೈಯಲ್ಲಿ ಎವ್ರಿ ವೀಕೆಂಡ್ 4 ಶೋ ಆಗ್ತಿತ್ತು. 3 ವಾರವರೆಗೂ ಹೌಸ್ಫುಲ್ ನಡೀತು. 3 ವೀಕೆಂಡ್ಸ್ ಮಾತ್ರ 4 ಶೋ, ಸ್ಯಾಟರ್ಡೆ 2 ಶೋ, ಸಂಡೇ 2 ಶೋ ತರ ಅವರು ರಿಲೀಸ್ ಬಿಡ್ತಾ ಇದ್ರು. 3 ವಾರ ನಡೆದಿತ್ತು, 6 ಶೋಸು ಫುಲ್ ಆಗಿತ್ತು ಹೌಸ್ಫುಲ್. 4ನೇ ವೀಕ್ ಕೊಟ್ಟಿಲ್ಲ, ಈ 7th ಶೋ ಕೊಟ್ಟಿಲ್ಲ ಅವರು ನಮಗೆ. ನಾವು ವೀಕೆಂಡ್ ಏನೋ ಕೊಡ್ತಾರೆ ಮೋಸ್ಟ್ಲಿ ಅಂತ ಅನ್ಕೊಂಡ್ವಿ, ಅದು ಕೊಟ್ಟಿಲ್ಲ. ಇದು ಸೇಮ್ ಪುಣೆಯಲ್ಲೂ ಆಯ್ತು. ಪುಣೆಯಲ್ಲೂ 3 ವಾರ ನಡೀತು, 4 ಶೋಸ್ ಎವ್ರಿ ವೀಕೆಂಡ್, ಅದು ಹೌಸ್ಫುಲ್ ಆಗಿತ್ತು ಎಲ್ಲ ಶೋಸ್. 4ನೇ ವಾರ ನಮಗೆ ಶೋಸ್ ಕೊಟ್ಟಿಲ್ಲ. ಸೊ ನೀವು ಶೋಸ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಹೆಂಗೆ, ಹೌಸ್ಫುಲ್ ಆದ್ಮೇಲೆ ನೀವು ಶೋಸ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಅವರ ಮಾತಾಡಿದಾಗ ನಿನ್ನೆ ಗೋಧಿ ಬಣ್ಣನು ಸೇಮ್ ಕೇಸ್, ಶೋಸ್ ಹೌಸ್ಫುಲ್ ಆದ್ರೂ ನಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ನಿನ್ನೆ ಅವ್ರನ್ನ ಡೈರೆಕ್ಟ್ ಆಗಿ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ಅಂದ್ರೆ ಮರಾಠಿ ಅದೇ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಅಂತ ತಗೊಂಡ್ರೆ ನೀವು ವರ್ಷಕ್ಕೆ 150 ಸಿನಿಮಾ ಮಾಡ್ತೀವಿ ನಾವು, ಮರಾಠಿ ಸಿನಿಮಾಗಳಿಗೂ ಶೋಸ್ ಬೇಕು ಅಂತ ಬೇಕು. ಸೊ ಅದಕ್ಕೆ ಕೊಡಕ್ಕಾಗಲ್ಲ. ನಿಮ್ ಕರ್ನಾಟಕದಲ್ಲಿ ಎಷ್ಟು ಮರಾಠಿ ಸಿನಿಮಾಗಳು ನಡೀತದೆ ಅಂತ. ಬೆಂಗಳೂರಲ್ಲಿ ನಡೆದಂತೂ ಬೇರೆ ನಡೆಯೋ ತರ ಬೇರೆ ಭಾಷೆಗಳ ಸಿನಿಮಾ ಬೇರೆ ಎಲ್ಲೂ ನಡೆಯಲ್ಲ ಮೋಸ್ಟ್ಲಿ. ಬಟ್ ಅದೇ ಇವಾಗ ಸೊ ದಟ್ ಈಸ್ ಇದು ಅಂದ್ರೆ ನಮ್ಮ ಸಿನಿಮಾಗೆ ಇನ್ನೂ ಜಾಸ್ತಿ ಪೊಟೆನ್ಷಿಯಲ್ ಇದೆ ಅನ್ನೋದು ನಮ್ಗೆ ಗೊತ್ತು. ಬಟ್ ಅವ್ರ ಥ್ರೂ ರಿಲೀಸ್ ಮಾಡಿದ್ರೆ ಅದನ್ನ ಏನೋ ಸಪೋರ್ಟೇಜ್ ಮಾಡೋಕ್ಕಾಗುತ್ತೆ. ಸೊ ಅದನ್ನ ಒಳ್ಳೆ ರೀತಿಯಲ್ಲಿ ನಾವು ರಿಲೀಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ತಾ ನಾವು ಪ್ರತಿಯೊಂದು ಜಾಗದಲ್ಲೂ ಅಲ್ಲಿದ್ದು ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ನ ಹಿಡಿದು ನಾವು ಸಿನಿಮಾ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಬೇರೆ ಸ್ಟೇಟ್ ಅಲ್ಲೂ. ಸೊ ಹೈದರಾಬಾದ್ ಅಲ್ಲಿ ಯಾರೊಬ್ರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಪೂರಾ ಆಂಧ್ರದಲ್ಲಿ ಅವ್ರು ರಿಲೀಸ್ ಮಾಡ್ತಾರೆ, ಆ ತರ ಪ್ಲಾನ್ ಮಾಡ್ತಾ ಇದೀವಿ. ನಿನ್ನೆ ಅದಕ್ಕೆ ನಾವು ಅಂದ್ರೆ ನಮ್ಗೆ ಪರಿಚಯ ಇಲ್ಲದೆ ಇರೋದ್ರಿಂದ ಸ್ಟೇಟಸ್ ಹಾಕ್ಬಿಟ್ಟೆ ಫೇಸ್ಬುಕ್ ಅಲ್ಲಿ, ಒಂದಿಷ್ಟು ಕ್ವೈರೀಸ್ ಬಂತು ಆಲ್ರೆಡಿ ಆ ಜಾಗದಿಂದ ಒಂದಿಷ್ಟು ಡಿಸ್ಟ್ರಿಬ್ಯೂಟರ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ. ಸೊ ಅವರು ಅದನ್ನ ನಾವು ಇವಾಗ ಲಿಸ್ಟ್ ಔಟ್ ಮಾಡ್ಕೊಂಡಿದೀವಿ. ಅವ್ರ ಜೊತೆ ಮಾತುಕತೆ ಇನ್ನು ನಡಿಬೇಕು. ಸೊ ಆ ಮಾತುಕತೆ ಇನ್ನು ಶುರು ಮಾಡ್ಬೇಕು ನಾವು ಇನ್ನು. ವಾಟ್ ಅಬೌಟ್ ಓವರ್ಸೀಸ್ ರಿಲೀಸ್ ನಾವು ಜಾನ್ 21 ಇಂದ ಪ್ಲಾನ್ ಮಾಡ್ತಾ ಇದೀವಿ. ಎವ್ರಿವೇರ್ US ಕನ್ಫರ್ಮ್ ಆಗ್ತಾ ಇದೆ.
ಅಂದರೆ US 2-3 ಆಪ್ಷನ್ಸ್ ಇದೆ. ನಾವು ವಿ ಆರ್ ಸೀಯಿಂಗ್ ವಾಟ್ ಇಸ್ ದ ಬೆಸ್ಟ್ ಆಪ್ಷನ್, ನಮ್ಗೆ ಇರೋವಂಥ ಬೆಸ್ಟ್ ಆಪ್ಷನ್ ಏನು ಅಂತ. ಆಸ್ಟ್ರೇಲಿಯಾ ಫಿಕ್ಸ್ ಆಯಿತು, ಸಿಂಗಾಪುರ್ ಫಿಕ್ಸ್ ಆಯಿತು, ಆಮೇಲೆ UK ಫಿಕ್ಸ್ ಆಯಿತು, ಯುರೋಪ್ ಆಲ್ ಓವರ್ ಯುರೋಪ್ ಫಿಕ್ಸ್ ಆಗ್ತಾ ಇದೆ. ಇನ್ಯಾವುದು UAE ಕಂಪ್ಲೀಟ್ UAE ನಾವು ದೊಡ್ಡ ಪ್ರಮಾಣದಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಅಂದರೆ ಸುಮ್ಮನೆ ಶೋಸ್ ಮಾಡ್ತಾರೆ ನಾರ್ಮಲ್ ಆಗಿ, ಬಟ್ UAE ಕಂಪ್ಲೀಟ್ ಅಬುದಾಬಿ ಆಗಲಿ, ದುಬೈ ಆಗಲಿ ಅಥವಾ ಇನ್ನೊಂದಿಷ್ಟು ಜಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಿಲೀಸ್ ಮಾಡ್ತಾ ಇದ್ವಿ, ಅಲ್ಲಿದ್ದು ಲೋಕಲ್ ಡಿಸ್ಟ್ರಿಬ್ಯೂಟರ್ನ ಹಿಡಿದು. ಆಮೇಲೆ ಆಲ್ ಓವರ್ ಗಲ್ಫ್ ಇನ್ನು ನಾವು ಅಟ್ಲೀಸ್ಟ್ ಈ ಬ್ಯಾರಿನ್ ಗಿರಿನೆಲ್ಲ ಜಾಸ್ತಿ ಕನ್ನಡಿಗರು ಇದ್ದಾರೆ, ಬಟ್ ಪೂರ್ತಿ ವೀಕ್ ಶೋಸ್ ನಡೆಯೋ ಥರ ಇಲ್ಲ. ಸೊ ಅವ್ರು ಅಲ್ಲೆಲ್ಲ ಒಂದು 3 ಶೋಸು 4 ಶೋಸು ಆ ಥರ ಪ್ಲಾನ್ ಮಾಡ್ಕೊಂಡು ರಿಲೀಸ್ ಮಾಡೋಣ ಅಂತ ಪ್ಲಾನ್ ಇದ್ವಿ. ಬಟ್ ಆಲ್ ಓವರ್ ದ ವರ್ಲ್ಡ್ ಎಷ್ಟು ಟಚ್ ಮಾಡೋಕ್ಕಾಗುತ್ತೋ ಟಚ್ ಮಾಡೋಣ. ದಿಸ್ ಇಸ್ ದ ಬೆಸ್ಟ್ ಫಿಲ್ಮ್, ಯಾಕಂದ್ರೆ ನಮಗೆ ರೀಚ್ ಮಾಡೋಕ್ಕೆ, ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡೋಕ್ಕೆ. ಸೊ ಅದನ್ನು ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅನ್ನೋದು ಐಡಿಯಾ. ಬೇರೆ ಲ್ಯಾಂಗ್ವೇಜ್ಗೆ ಡಬ್ ಮಾಡಿ ರಿಲೀಸ್ ಮಾಡ್ಬೋದು. ಬೇರೆ ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡ್ಬೋದು, ಬಟ್ ಕನ್ನಡ ಸಿನಿಮಾ ಅಂತ ಒಂದು ಪ್ರಚಾರ ಆಗಲಿ ಅಂತ ನನಗೆ. ಸಬ್ಟೈಟಲ್ಸ್ ಇರೋದ್ರಿಂದ ಕನ್ನಡದಲ್ಲೂ ನೋಡ್ಬೋದು ಅವರು. ಆಮೇಲೆ ಡಬ್ಬಿಂಗ್ ರೈಟ್ಸ್ ನೋಡೋಣ, ಆಮೇಲೆ ಕೊಡೋಣ ಬೇಕಿದ್ರೆ. ಬಟ್ ಸದ್ಯಕ್ಕೆ ಕನ್ನಡ ಸಿನಿಮಾಗಳದ್ದು ಇವಾಗ ತೆಲುಗು ಅವರು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ಬೇಕಾದ್ರೆ ತೆಲುಗಲ್ಲೇ ರಿಲೀಸ್ ಮಾಡ್ತಾರೆ. ನಿಮಗೆ ತೆಲುಗುದು ಹ್ಯಾಪಿ ಡೇಸ್ ಸಿನಿಮಾ 4 ವರ್ಷದ ಹಿಂದೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಬೇಗ ಟಚ್ ಆಗುತ್ತೆ. ನಿಮ್ಗೆ ಲ್ಯಾಂಗ್ವೇಜ್ ಅರ್ಥ ಆಗದೆ ಹೋದ್ರು ಎಲ್ಲ ಕಡೆ ಕೇರಳ ಮತ್ತೆ ಬ್ಯಾಂಗ್ಳೂರ್ ಎಲ್ಲ ಕಡೆನೂ ಹಿಟ್ ಆಗಿತ್ತು. ಸೊ ಆ ಸ್ಟ್ರಾಟಜಿ ನಾವು ಯೂಸ್ ಮಾಡೋಣ ಅಂತ. ಆಕ್ಚುಲಿ ನಮ್ಮ ಡಬ್ಬಿಂಗ್ ಇಲ್ಲ, ಅದಕ್ಕೆ ಅವ್ರು ಹಂಗೆ ಮಾಡೋದು. ಬೇರೆ ಕಡೆ ಡಬ್ಬಿಂಗ್ ಇದೆಯಲ್ಲ, ಅದನ್ನ ಬಳಸ್ಕೋಬೋದಲ್ಲ ಅಂತ. ಕನ್ನಡ ಸಿನಿಮಾ ರೀಚ್ ಆಗಲಿ ಅಂತ ನೋಡೋಣ. ಡಬ್ಬಿಂಗ್ ಆಮೇಲೆ ಯೋಚನೆ ಮಾಡೋಣ. ಅದಕ್ಕೂ ಆಫರ್ಸ್ ಬರ್ತಾ ಇದೆ, ಅಂದ್ರೆ ರೀಮೇಕ್ಗೆ ಆಫರ್ಸ್ ಬರ್ತಾ ಇದೆ. ಸೊ ರೀಮೇಕ್ನೇ ನಾವು ರೀಚ್ ಮಾಡಕ್ ಟ್ರೈ ಮಾಡೋಣ. ಬಟ್ ಈಗ ಸದ್ಯಕ್ಕೆ ಈ ಸಿನಿಮಾ ಕನ್ನಡದಲ್ಲೇ ನಾವು ರೀಚ್ ಮಾಡಕ್ ಟ್ರೈ ಮಾಡೋಣ ಅಂತ. ಹಿಂದಿ ಮತ್ತೆ ಆದ್ರೆ ಆ ಸ್ಯಾಟಲೈಟ್ ಡಬ್ಬಿಂಗ್ಸ್ ಆಲ್ರೆಡಿ ಕೇಳ್ತಾ ಇದ್ದಾರೆ. ಸೊ ಟಿವಿ ಚಾನಲ್ಸ್ ಅಂತ ಅವರು ಯಾರು ಡಬ್ಬಿಂಗ್ ಮಾಡಿದ್ರು ಟಿವಿ ಚಾನಲ್ಸ್ಗಂತೂ ಒಂದೊಂದಿಷ್ಟು ನಾವು ಪ್ಲಾನ್ ಮಾಡ್ತಾ ಇದ್ವಿ ಡಬ್ಬಿಂಗ್ ಮಾಡ್ಬಿಟ್ಟು ಅಲ್ಲಿ ಕೊಡೋ ಥರ. ಬಟ್ ಥಿಯೇಟರ್ ಅಟ್ಲೀಸ್ಟ್ ಕನ್ನಡ ಸಿನಿಮಾ ರೀಚ್ ಆಗಲಿ ಅನ್ನೋದು ಒಂದು ಉದ್ದೇಶ. ಇದೇ ಟೀಮ್ ಮತ್ತೆ ನಾನು ಒಂದು ಸಿನಿಮಾ ಮಾಡ್ತಿದ್ದಾರೆ. ಇದೆ ಅಂದ್ರೆ ಇದೇ ಟೀಮ್ ಇವಾಗ ಎಲ್ಲರೂ ಬಿಸಿ ಆಗಿಬಿಟ್ಟಿದ್ದಾರೆ. ರಿಷಬ್ ಇವಾಗ ನೆಕ್ಸ್ಟ್ 2 ಸಿನಿಮಾಗೆ ಕಮಿಟ್ ಆಗಿದ್ದಾನೆ, ನಾನು 2 ಸಿನಿಮಾ ಕಮಿಟ್ ಆಗಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ಡೆಫಿನೆಟ್ಲಿ ಒಂದ್ ದಿವಸ ನಾನು ಬರ್ತಿರುವಂತ ಸುಮಾರು ಸ್ಕ್ರಿಪ್ಟ್ ಇದೆ, ರಿಷಬ್ ಬರ್ತಿರುವಂತ ಸುಮಾರು ಸ್ಕ್ರಿಪ್ಟ್ಸ್ ಇದೆ, ನಾವು ಜೊತೆಗೆ ಸೇರ್ಕೊಂಡು ಮಾಡೋಣ ಅನ್ನೋದು ಡೆಫಿನೆಟ್ಲಿ ಪ್ಲಾನ್ ಇದೆ. ಬಟ್ ಯಾವಾಗ ಅಂದ್ರೆ ಈ ಕಮಿಟ್ಮೆಂಟ್ಸ್ಗಳನ್ನೆಲ್ಲ ಮುಗಿಸ್ಕೊಂಡು ಮಾಡೋಣ. ಬಟ್ ಅಟ್ ದ ಸೇಮ್ ಟೈಮ್ ಪರಂಬ ಸ್ಟುಡಿಯೋಸ್ ಇಂದ ನಾವು ಕೆಲವೊಂದು ಪುಷ್ಕರ್ ಫಿಲ್ಮ್ಸ್ ಜೊತೆಗೆ ಟೈಅಪ್ ಆಗಿ ಇಷ್ಟು ಸಿನಿಮಾ ಮಾಡೋಣ ಅಂತ ಇದ್ದೀವಿ. ಅದ್ರ ಜೊತೆಗೆ ಪರಂಬ ಸ್ಟುಡಿಯೋಸ್ ಅಲೋನಲ್ಲೂ ಅಂದ್ರೆ ಇಂಡಿವಿಜುವಲ್ ಆಗಿ ಯಾವುದೋ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದ್ರೆ, ನಾನು ಆಕ್ಟ್ ಮಾಡಿದಿಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಪ್ರೊಡ್ಯೂಸ್ ಮಾಡ್ತೀನಿ ನಾನು, ಬಟ್ ಒಳ್ಳೆ ಸಿನಿಮಾ ಆಗ್ಬೇಕಷ್ಟೇ ಪರಂಬ ಸ್ಟುಡಿಯೋಸ್ ಇಂದ. ಆಮೇಲೆ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡಬೇಕು ಅಂತ. ಸೊ ನೋಡೋಣ, ಪ್ಲಾನಿಂಗ್ ನಡೀತಾ ಇದೆ.